ಇಬ್ಬರನ್ನ ಹಿಡಿದು ಹಾಕಿದೀವಿ ಇದುವರೆಗೆ. ಈಗ ನೀವು ನಿಜವಾಗ್ಲೂ ಕೇಳ್ತಾರಂಥದ್ದು ಇದು ಭಯಾನಕ ಕೃತ್ಯ ಇದು. ಈಗ ಅವ್ರ ಹತ್ರ 2,70,000 ಸಂಬಳ ಇದೆ. ಅವ್ರು ಯಾರೋ MLA ಮಿನಿಸ್ಟ್ರು ಸಂಬಂಧಿಕರು ಸಿಕ್ಕಾಪಟ್ಟೆ ಈ ಹರಾಮಿ ದುಡ್ಡುಗಳನ್ನ ಭ್ರಷ್ಟಾಚಾರದ ದುಡ್ಡುಗಳು ಇರುತ್ತೆ. ನಮ್ಮಂತವ್ರಿಗೆ ಥ್ರೆಟ್ ಇದೆ. ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಸರ್ಕಾರಿ ಅಧಿಕಾರಿಗಳು, ಈ KPM ನೋಡಲ್ ಆಫೀಸರ್ಸು, ಸರ್ಕಾರಿ ಅಧಿಕಾರಿಗಳು, ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅವರು ತಮ್ಮ ಸಂಘದ ಮುಖಾಂತರ ನಮ್ಮನ್ನ ಟ್ರ್ಯಾಪ್ ಮಾಡಿ ಜೈಲು ಕಳಿಸೋದಾಗ್ಲಿ ಕಾನೂನು ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಬಿಡೋದಿಲ್ಲ ಅಂದರೆ ನಾವು ದುಡ್ಡು ಕಲೆಕ್ಷನ್ ಮಾಡಿ ಅವರನ್ನೇ ಏನೋ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ನಾನು ಹೇಳ್ತಾ ಇದ್ದೀನಿ, ಆ ಥರ ಮಾಡೋದು ಹೀನಿಯಸ್. ಅದು ಅಕಸ್ಮಾತ್ ಏನಾದರೂ ಮಾಡ್ತಾ ಇದ್ರೆ ನಾನು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೋ ಅಥವಾ ಕಂಪ್ಲೇಂಟ್ನ ಕೊಡ್ತೀನಿ. ಆದರೆ ನಾನು ಹೇಳ್ತಾ ಇದ್ದೀನಿ, ನೀವು ನ್ಯಾಯಯುತವಾಗಿ ಬದುಕಿ. ನನ್ನನ್ನು ಏನು ಮಾಡ್ತಿರೋ ಬಿಡ್ತಿರೋ ಭಗವಂತ ಇದ್ದಾನೆ. ಭಗವಂತ ಕರ್ಕೋಬೇಕಂದ್ರೆ ಮೇಲೆ ಕರ್ಕೋತಾನೆ. ಆದರೆ ನಿಮ್ಮಂಥವ್ರ ದುಷ್ಟರನ್ನ ಅಕಸ್ಮಾತ್ ನಮ್ಮ ತಂಟೆಗೆ ಬಂದರೆ ನಮಗೆ ಥ್ರೆಟ್ ಮಾಡ್ತೀನಿ ಅಥವಾ ದುಡ್ಡು ಕಲೆಕ್ಷನ್ ಮಾಡಿಬಿಟ್ಟು ನಿಮ್ಮನ್ನೇ ಸುಪಾರಿ ಕೊಡ್ತೀನಿ, ನಿಮ್ಮನ್ನೇ ಮುಗಿಸ್ತೀನಿ ಅಂದರೆ ಅದು ನಡೆಯೋದಿಲ್ಲ. ಯಾಕಂದರೆ ಅರಾಜಕತೆ ಕಾಲದಲ್ಲಿಲ್ಲ, ಇಲ್ಲಿ ಪ್ರಜಾಪ್ರಭುತ್ವ ಇದೆ. ಯಾವುದೋ ಒಬ್ಬ ವ್ಯಕ್ತಿನ ಧ್ವನಿ ಎತ್ತಾನೆ, ಪ್ರಶ್ನೆ ಮಾಡ್ತಾನೆ, ಅವ್ರನ್ನ ಜೈಲಿಗೆ ಕಳಿಸ್ತೀನಿ ಅಥವಾ ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಂದರೆ ನಾನು ಕಾನೂನುಬದ್ಧವಾಗಿ ಮಾಡ್ತಾರಂಥದ್ದು. ನೀವೆಲ್ಲೋ ಕಲೆಕ್ಷನ್ ಮಾಡಿಬಿಟ್ಟು ನನ್ನನ್ನು ಮುಗಿಸ್ತೀನಿ ಅಂದರೆ ಸಾಧ್ಯ ಇಲ್ಲ. ಬಿಕಾಸ್ ನಾನು 2 ಬಾರಿ MLA ನಿಂತ್ಕೊಂಡಿರೋಂಥವನು, ಕಂಟೆಸ್ಟ್ ಮಾಡಿರೋಂಥವನು. ರಾಜಕಾರಣ ಅಂದ್ರೆ ಏನು? ಡಾಕ್ಟರ್, ನಾನು ಆಸ್ ಅ ಪ್ರೊಫೆಷನಲಿ ಡಾಕ್ಟ್ರು, ಬೈ ಸರ್ವಿಸು ಐ ಆಮ್ ಅ ಪಬ್ಲಿಕ್ ಸರ್ವೆಂಟ್ ಅಂತ ಸೋಷಿಯಲ್ ಸರ್ವಿಸ್ ಮ್ಯಾನ್. ಆದರೆ ನನ್ನ ಪಕ್ಕ ರಾಜಕಾರಣಿನೂ ಇರೋಂಥದ್ದು. ಯಾಕೆ ಹೇಳ್ತಾ ಇದ್ದೆ ಅಂದರೆ, ಬೇರೆದವರಿಗೆ ಡಾಕ್ಟರ್ಗಳಿಗೆ ಸಮಾಧಾನವಾಗಿ ಶಾಂತವಾಗಿ ಏನು ಮಾಡ್ತಾರೆ ಅಂದರೆ, ನಾವಾಯಿತು, ನಮ್ಮ ಕ್ಲಿನಿಕ್ ಆಯಿತು, ನಮ್ಮ ಸಂಸಾರ ಆಯಿತು, ಜೀವನ ಆಯಿತು ಅಂತ ನೋಡ್ತಾರೆ. ನನಗೆ ಈ ಭ್ರಷ್ಟನ ಕಂಡ್ರೆ ಕೆಟ್ಟ ಕಡು ಕೋಪ ಬರುತ್ತೆ. ಯಾಕಂದರೆ ಒಳ್ಳೆ ಸಂಬಳ ಇದ್ದು ಗೌರವಯುತವಾಗಿದ್ದು ನಿಜವಾಗ್ಲೂ ನನಗೆ ಅರ್ಥ ಆಗಲ್ಲ. ಇವೇನು KPM ನೋಡಲ್ ಆಫೀಸರ್ಸು ಅಥವಾ DHO THO ಇರ್ತಾರಲ್ಲ, ಅವ್ರ ಹೆಂಡತಿ ಮಕ್ಕಳಿಗೆ ಏನಾಗುತ್ತೆ ನಾಳೆ ಈ ಥರ ಟ್ರ್ಯಾಪ್ ಆಯಿತು, ಅವ್ರ ಜೀವನ ಎಲ್ಲ ಬರಿಬಾದಾಗತ್ತಲ್ಲ. ಸರ್ ಅದೇ ಇವಾಗ ಅವ್ರನ್ನ ಹಿಡ್ಕೊಟ್ರಿ, ಅದಾದ್ಮೇಲೆ ಪ್ರಾಸೆಸ್ ಏನಾಗತ್ತೆ? ಈಗ ಜೈಲಿಗೆ ಹೋಗ್ತಾರ ಹೇಗೆ? ಹೌದು, ಈ ತರ ಆದಾಗ ಪೊಲೀಸರು ಅರೆಸ್ಟ್ ಮಾಡ್ತಾರೆ, ಇಂಥವ್ರನ್ನ ಜೈಲಿಗೂ ಹಾಕ್ಬಿಡ್ತಾರೆ. ಈಗ ಏನಂದ್ರೆ ಕಾನೂನು ಪ್ರಕ್ರಿಯೆ 3 ಗಂಟೆಯಿಂದ 3 ಗಂಟೆಗೆ ನಿನಗೆ ಅರೆಸ್ಟ್ ಮಾಡಿದ್ರೆ ಇವತ್ತು 3 ಗಂಟೆಗೆ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ, ಆಮೇಲೆ ಜೈಲಿಗೆ ಬಿಡುತ್ತೆ. ಇದು ಒಂದು ಪ್ರೋಸೆಸ್. ಇದನ್ನ ಜೈಲ್ ಆದ್ಮೇಲೆ ಅದಕ್ಕೆ ಪ್ರೊಸೀಜರ್ಸ್ ಇರುತ್ತೆ, ಬೇಲು ಗೀಲು ಇರುತ್ತೆ. ಸಮಾಜದಲ್ಲಿ ಅವ್ರ ಮಾನ ಏನಾಗುತ್ತೆ? ಈಗ ನೋಡಿ, ಇಂಥವ್ರು ಲೈಸೆನ್ಸ್ ಏನಾದ್ರು ರದ್ದಾಗುತ್ತೆ. ಈಗ ಅಂಥವ್ರಿಗೆ ಲೈಸೆನ್ಸ್ನ ರದ್ದು ಮಾಡಬೇಕು. ಅವ್ರದ್ದು KMC ಅಲ್ಲಿ ಲೈಸೆನ್ಸ್ ರದ್ದು ಮಾಡಬೇಕು, ಅವ್ರಿಗೆ ಶಿಕ್ಷೆಗಳಾಗಬೇಕು. ಇವ್ರೊಬ್ಬರೇ ಅಂತ ಹೇಳ್ತಲ್ಲ ನಾನು. ನಾನು ನಿಜ ಹೇಳ್ಬೇಕಂದ್ರೆ ಸತ್ಯವಾಗ್ಲೂ ಈ ಡಾಕ್ಟರ್ಸ್ಗಳು ಜೈಲಿಗೆ ಹೋಗೋದಾಗ್ಲಿ ಅಥವಾ ಅವ್ರಿಗೆ ಶಿಕ್ಷೆ ಆಗೋದಾಗ್ಲಿ ಅಥವಾ ಅವ್ರ ಮಾನ ಹಾನಿ ಆಗೋದಲ್ಲಿ ನಾನು ಇಷ್ಟಪಡಲ್ಲ. ಒಬ್ಬ ಡಾಕ್ಟರ್ ಆಗಿ ಸ್ವಾರ್ಥತೆ ಇದೆ ನನಗೆ. ನಮ್ಮ ಡಾಕ್ಟರ್ಸು ಒಳ್ಳೆಯವರಾಗಿರ್ಲಿ ಅಂತ ಬಯಸ್ತಾ ಇದ್ದೀನಿ. ನಾ ಎಲ್ಲ ಡಾಕ್ಟರ್ಸ್ಗಳಿಗೆ KPM ನೋಡಲ್ ಆಫೀಸರ್ಗೆ ಕೈ ಮುಗಿದು ಕೇಳ್ತೀನಪ್ಪ, ಇಂಥದ್ದು ಮಾಡಬೇಡಿ. ಮಾಡಿದರೆ ಇದು ಇದೆಯಲ್ಲ, ಇದೇ ಥರನೇ ಮಾನನೂ ಹೋಗುತ್ತೆ, ಜೈಲ್ಗೂ ಹೋಗ್ತೀರಾ, ಕೇಸ್ ಆಗುತ್ತೆ. ಸಮಾಜದಲ್ಲಿ ನೋಡಿ, ಇವನು ಯಾವನೋ ಡಾಕ್ಟ್ರು ಲಂಚ ತೊಗೊಳಕ್ಕೆ ಹೋದ ಅಂತ ನಿಮ್ಮ ಹೆಂಡತಿ ಮಕ್ಕಳು ತಲೆ ಎತ್ತಿ ತಿರುಗಾಡೋಕ್ಕಾಗಲ್ಲ. ಅಥವಾ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋದಾಗ ನೋಡಿ ಇವರಪ್ಪ ಲಂಚ ತೊಗೊಂಡು ಹೊರಗಡೆ ಹೋದ ಅಂತ ಇದ್ದಾಗುತ್ತೆ. ಅದಕ್ಕೆ ನಿಮ್ಮನ್ನು ಕೇಳ್ತಾರಂಥದ್ದು, ನಾನು ರಿಕ್ವೆಸ್ಟ್ ಮಾಡ್ತಾರಂಥದ್ದು. ಇಲ್ಲದೆ ನೀವು ನಾಚಿಕೆಟ್ಟವರು ಮಾನಗೆಟ್ಟವ್ರು ಇದ್ದರೆ ನಾವು ಖಂಡಿತವಾಗ್ಲೂ ಇನ್ನಷ್ಟು ಜನರನ್ನ ಜೈಲಿಗೆ ಕಳಿಸ್ತೀನಿ. ಯಾಕಂದ್ರೆ ನಾವು ಎಲ್ಲಾ ರೀತಿಯದು ಕಾನೂನುಬದ್ಧವಾಗಿ ಹೋರಾಟ ಮಾಡ್ತಿರೋಂಥ ಇಡೀ ರಾಜ್ಯಾದ್ಯಂತ ನಮ್ದು ಸಾವಿರಾರು ಡಾಕ್ಟರ್ಸ್ ಇದ್ದಾರೆ. ನಮ್ಮಲ್ಲಿ MBBS ಡಾಕ್ಟರ್ಸ್ ಇದ್ದಾರೆ, BMS ಡಾಕ್ಟರ್ಸ್ ಇದ್ದಾರೆ, BHMS ಡಾಕ್ಟರ್ಸ್ ಇದ್ದಾರೆ. ಎಲ್ಲ ಕ್ವಾಲಿಫೈಡ್ ಡಾಕ್ಟರ್ಸು ನಮ್ಮ ಸಂಘದ ಸದಸ್ಯರಾಗಿದ್ದಾರೆ, ನಮ್ಮ ಜೊತೆಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾವು ಎಲ್ರಿಗೂ ಹೇಳಂತೂ ಪ್ರತಿಯೊಬ್ಬರು ಯಾರಾದರೂ ನಿಮ್ಮ ಕ್ಲಿನಿಕ್ಕಿಗೆ ಬಂದು ಲೈಸೆನ್ಸ್ಗೆ ಅಥವಾ ಏನೋ ಇನ್ಸ್ಪೆಕ್ಷನ್ಗೆ ಬಂದಾಗ ಅವ್ರದ್ದು ರೆಕಾರ್ಡಿಂಗ್ ಮಾಡಿ ನಮಗೆ ಕೊಡಿ. ಅವರು ಪ್ರಾಮಾಣಿಕವಾಗಿದ್ದರೆ ಎಲ್ಲ ಆಗುತ್ತೆ. ನೀವೆಲ್ಲ ಕ್ವಾಲಿಫೈಡ್ ಡಾಕ್ಟರ್ ರೆಕಾರ್ಡಿಂಗ್ ಮಾಡಿಕೊಡಿ. ಈ ಥರದನ್ನ ತಿಂಗಳಿಗೊಂದ್ಸರಿ ಕಳಿಸೋಣ ಇವ್ರನ್ನ. ಈಗ ಇಬ್ಬರು ಕಳಿಸಿದ್ರು ಬುದ್ಧಿ ಕಲ್ತಿಲ್ಲ, ಇನ್ನೇನಾದರೂ ಮತ್ತೆ ಅದೇ ಕಂಟಿನ್ಯೂ ಮಾಡಿದರೆ ಇನ್ನು ಕಂಟಿನ್ಯೂ ಆಗಿ ನಾವು ಅವ್ರನ್ನ ಜೈಲಿಗೆ ಕಳಿಸುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ. ಅಂದ್ರೆ ಯಾಕೆ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ? ಸರ್ಕಾರಿ ಕೆಲ್ಸದಲ್ಲಿ ಇರ್ತಾರೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಅಂತದ್ರಲ್ಲಿ ಈ ಲಂಚ ತಗೊಳ್ಳೋ ಅಂತದ್ ನಾವು ಬೇರೆ ಬೇರೆ ಕಡೆ ಎಲ್ಲ ಲಂಚ ತಗೊಳ್ಳೋದು ಭ್ರಷ್ಟಾಚಾರ ಕೇಳಿದೀವಿ. ಮೆಡಿಕಲ್ ಫೀಲ್ಡ್ ಅಂದಾಗ ನಿಜಕ್ಕೂ ಹೌದಾ ಹಿಂಗೂ ಮಾಡ್ತಾರ ಡಾಕ್ಟರ್ಸ್ ಅಂತ ಒಂದು ಆಶ್ಚರ್ಯ ಆಗೇ ಆಗತ್ತೆ. ಇಲ್ಲ, ತುಂಬಾ ಜನಕ್ಕೆ ಗೊತ್ತಿಲ್ಲ ಡಾಕ್ಟರ್ಸ್ ಅಂದ್ರೆ ದೇವರು, ಅವ್ರು ಒಳ್ಳೇದೇ ಮಾಡ್ತಾರೆ, ಇಂಥದ್ದು ಕೆಟ್ಟ ಬುದ್ಧಿ ಇರಲ್ಲ. ನಿಜವಾಗ್ಲೂ ಯಾಕೆ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. 2.5 ಲಕ್ಷದಿಂದ 3 ಲಕ್ಷ ಸಂಬಳ ಇರೋಂಥ ವ್ಯಕ್ತಿ, ಒಳ್ಳೆ ಸಂಸಾರ ಜೀವನ ಇರೋಂಥ ವ್ಯಕ್ತಿ, ಈ ಪುಡುಗಾಸಿಗೆ ಒಂಥರ ಕಕ್ಕಸ್ ತಿನ್ನುವಂಥದ್ದು, ಲಂಚ ತಗೊಳ್ಳೋದು, ಕಕ್ಕಸ್ ತಿನ್ನೋದು ಒಂದೇ. ಈ ಬುದ್ಧಿ ಯಾವಾಗ ಬಿಡ್ತಾರೆ, ಇದರಿಂದ ಯಾವಾಗ ಹೊರಗೆ ಬರ್ತಾರೋ ಗೊತ್ತಿಲ್ಲ. ಭಗವಂತನೇ ನೋಡ್ಬೇಕಾಗಿರೋಂಥದ್ದು. ನಿಜವಾಗ್ಲೂ ನಾಚಿಕೆಡಿನ ಸಂಗತಿ ನಾನು ಭಾಳ ಸರಿ ಹೇಳಿದ್ದೀನಿ. ಫಸ್ಟ್ ಟ್ರ್ಯಾಪ್ ಆದಾಗ ಹೇಳಿದೆ, ಇವಾಗಲೂ ಹೇಳ್ತಾ ಇದ್ದೀನಿ. ಆದರೆ ಇದನ್ನು ಕಲಿತಾರ ಇಲ್ವಾ ಗೊತ್ತಿಲ್ಲ. ಬಟ್ ಈ ಕಲಿದೇ ಇದ್ರೆ ಈ ಪಾಠ ಆಗುತ್ತೆ. ಸಮಾಜದಲ್ಲಿ ತಲೆ ಎತ್ತಕ್ಕಾಗೋದಿಲ್ಲ. ಇದು ದುಸ್ಥಿತಿ. ಸರ್, ಈಗ ಲೋಕಾಯುಕ್ತರಿಗೆಲ್ಲ ಇದ್ ಮಾಡ್ಕೊಡ್ತೀರಾ, ನೀವ್ ಹೇಳಿದ್ರಿ ಅವ್ರ ಲೈಸೆನ್ಸ್ ರದ್ದು ಯಾಕೆ ಮಾಡ್ತಿಲ್ಲ ಗೌರ್ಮೆಂಟ್? ಇಲ್ಲ, ಮಾಡುತ್ತೆ. ಈಗೇನಂದ್ರೆ ಈಗ ಒಂದು ಸರಿ ಅವ್ರಿಗೆ ಶಿಕ್ಷೆ ಆದ್ರೆ ಅಥವಾ ಅವ್ರ ಮೇಲೆ ಡಿಸ್ಪ್ರೆಕ್ಷನ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಿ ಅದೆಲ್ಲ ಆಗುತ್ತೆ. ಇದಕ್ಕೇನಂದ್ರೆ ನಾನೇ ಹೇಳ್ತಾ ಇರೋದು, ಲೋಕಾಯುಕ್ತಕ್ಕೆ ಹೋದಾಗ ನನಗೆ ಅನುಭವಕ್ಕೆ ಬಂದಿದ್ದು IPS
ಯಾರು ಲೋಕಾಯುಕ್ತ SP ನಂಬರ್ 1 ಶಿವಪ್ರಕಾಶ್ ದೇವರಾಜು ಅಂತ ಒಬ್ಬ ಎಮಿನೆಂಟ್ ಹಾನೆಸ್ಟ್ ಆಫೀಸರ್ ಅವರು, IPS ಆಫೀಸರ್. ನಾವು ಹೋದಾಗ ಅವ್ರಿಗೆ ಹೇಳಿದಾಗ ಇಮಿಡಿಯೇಟ್ ಆಗಿ ಅದನ್ನ ನೋಡಿದ್ರು, ಅದನ್ನ ಆಡಿಯೋ ಕೇಳಿದ ತಕ್ಷಣ ಇಸ್ ಫಿಟ್ ಫಾರ್ ದಿ ಯಾವುದು 7A ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಯಾವುದು 1980 ಪ್ರಕಾರ ಇದನ್ನ ನಾವು FIR ಮಾಡ್ಬೋದು, ಮುಂದೆ ಪ್ರೊಸೀಡ್ ಮಾಡ್ಬೋದು ಅಂತ ಹೇಳಿದ್ರು. ನಿಜವಾಗ್ಲೂ ಲೋಕಾಯುಕ್ತದಲ್ಲಿ ನಾನು ಎಮಿನೆಂಟ್ ಆಗಿರೋಂಥವ್ರನ್ನ ನೋಡಿರೋಂಥದ್ದು ರೀಸೆಂಟ್ ಆಗಿ. ಭಾಳ ಜನ ಲೋಕಾಯುಕ್ತದಲ್ಲಿನೂ ಒಂದಿಷ್ಟು ಜನ ಏನಂದ್ರೆ ಅಂದ್ರೆ ಟ್ಯಾಲೆಂಟೆಡ್ ಇಲ್ಲ, ಅಥವಾ ಫಿಟ್ ಇಲ್ಲ, ಅಥವಾ ಇದನ್ನೇ ಇಲ್ಲ, ಅವ್ರಿಗೆ ಜೀಲೇ ಇಲ್ಲ. ಕೆಲವು ಆಫೀಸರ್ಸ್ ಎಲ್ಲ ಕಂಪ್ಲೇಂಟ್ ಕೊಡಕ್ಕೆ ಹೋದವ್ರಿಗೆ ಧಮಕಿ ಹಾಕೋದು, ಅಥವಾ ಮಾಹಿತಿ ಕೊಡದೇ ಇರೋಂಥದ್ದು, ಅಥವಾ ಇದಾಗಲ್ಲ ಅಂತ ಹೇಳುವಂಥದ್ದು, ಈ ಥರದನ್ನ ಮಾಡ್ತಾರೆ. ಯಾವಾಗಲೂ ಲೋಕಾಯುಕ್ತಕ್ಕೆ ಹೋಗ್ಬೇಕಾದ್ರೆ ನೀವು ಲೋಕಾಯುಕ್ತಕ್ಕೆ ಹೋದ್ರೂ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಲೋಕಾಯುಕ್ತಕ್ಕೆ ಹೋದಾಗ ಕೆಲವು ಸರಿ ಈಗ ಬೇರೆ ಬೇರೆದಿದ್ರೆ, ಶ್ರೀನಾಥ್ ಜೋಶಿ ಅಂತ ಒಬ್ರು ಯಾರೋ IPS ಆಫೀಸರ್ ಇದ್ರು, ಈ ಥರ ಬೇರೆ ಬೇರೆದವ್ರಿಗೆ ಏನಾಯ್ತಂದ್ರೆ ಅವ್ರದ್ದು ಎಲ್ಲ ಟ್ರ್ಯಾಪ್ ಎಲ್ಲ ಆಯ್ತು. ಹೀಗಾಗಿ ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ, ಎಲ್ಲರೂ ಕೆಟ್ಟವ್ರು ಅಂತ ಹೇಳಕ್ಕಾಗಲ್ಲ. ಪ್ರಾಮಾಣಿಕ ಅಧಿಕಾರಿಗಳನ್ನ ನಾವು ಸಪೋರ್ಟ್ ಮಾಡೋಣ, ಮತ್ತೆ ಅವ್ರ ಸಹಕಾರ ಇದೆ. ಈಗ ನೋಡಿ, ನಮ್ಮ ಕೇಸಲ್ಲಿ ಪ್ರಾಮಾಣಿಕ ಅಧಿಕಾರಿ ಇರೋದಕ್ಕೇನೆ ಅವರು ಟ್ರ್ಯಾಪ್ ಆಗಿರೋಂಥದ್ದು. ಹಾಗಾಗಿ ಎಲ್ಲರೂ ಸಂಶಯ ದೃಷ್ಟಿಯಿಂದ ನೋಡುವಂಥದ್ದಲ್ಲ. ಡಾಕ್ಟರ್ಸ್ ಅಲ್ಲೂ ಬ್ಲ್ಯಾಕ್ ಶಿಪ್ಸ್ ಇದ್ದಾರೆ, ಮೀಡಿಯಾದಲ್ಲೂ ಬ್ಲ್ಯಾಕ್ ಶಿಪ್ಸ್ ಇದ್ದಾರೆ, ಮತ್ತೆ ಇದರಲ್ಲೂ ಎಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಇದ್ದಾರೆ, ಲೋಕಾಯುಕ್ತದಲ್ಲಿ ಇದ್ದಾರೆ. ಕಳ್ಳರು ಕದಿಮರು ಇರೋದು ಎಲ್ಲ ಕಡೆನೂ ಇರ್ತಾರೆ. ಆದರೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಗುರುತಿಸೋದ್ಬೇಕು. ಇಡೀ ಸಮಾಜ ನಾವು ದೂಷಿಸ್ತಾ ಇದ್ರೆ ಅದು ತಪ್ಪಾಗುತ್ತೆ.